ಕಾರ್ತಿಕ ಮಾಸದಲ್ಲಿ ದಾಮೋದರ ಆರತಿ ಎಂದು ಮಾಡುತ್ತಾರೆ. ಇದರ ವಿಶೇಷತೆ ಏನೆಂದರೆ ಕಾರ್ತಿಕ ಮಾಸದಲ್ಲಿ ಒಂದು ದೀಪ ಹಚ್ಚಿದರೂ 100 ಪಟ್ಟು ಪುಣ್ಯ ಬರುತ್ತೆ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ದಿನ ಒಂದು ತುಪ್ಪ ದೀಪನಾರು ಹಚ್ಚಿ 100 ಪಟ್ಟಷ್ಟು ಪುಣ್ಯವನ್ನು ಪಡೆದುಕೊಳ್ಳಿ. ಇದರ ಕತೆ ಏನೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಸಣ್ಣವನಿರ್ಬೇಕಾದ್ರೆ ಈ ಬೆಣ್ಣೆನ ಕದ್ಕೊಂಡ್ ಬರ್ತಿದ್ದ. ತಮ್ಮ ಮನೇಲಿ ಅಲ್ದಿರ ಅಕ್ಕ ಪಕ್ಕ ಮನೆಯವ್ರ ಮನೆಯಲ್ಲೆಲ್ಲ ಬೆಣ್ಣೆನ ಕದ್ಕೊಂಡ್ ಬರ್ತಾ ಇದ್ದ. ಅವಾಗ ಅವರೆಲ್ಲರೂ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು, ನಮ್ಗೆ ಇದಿಷ್ಟು ಗೊತ್ತು. ಆದ್ರೆ ಅವರಮ್ಮ ಅದಕ್ಕೆ ಏನ್ ಮಾಡಿದ್ರು ಏನು ಅನ್ನೋದನ್ನೇ ಕತೆ ಇದೆ. ಅದು ದೀಪಾವಳಿಯಿಂದ ಶುರು ಆಗಿದೆ. ಏನು ಅಂದ್ರೆ ಅವ್ರ ಕೃಷ್ಣನ ಮನೆಯಲ್ಲಿ 9 ಲಕ್ಷ ಹಸು ಇರುತ್ತೆ. ಆ ಹಸುವಿನಲ್ಲಿ 8 ಮುಖ್ಯ ಹಸುಗಳಿರುತ್ತೆ. ಆ ಹಸುವಿಂದೇ ಶ್ರೇಷ್ಠ ಅನ್ಬಿಟ್ಟು ಅವರಮ್ಮ ಅದೇ ಹಸುವಿನ ಹಾಲಲ್ಲಿ ಹಾಲು ಕೊಡೋದು, ಬೆಣ್ಣೆ ತೆಗೆಯೋದು, ತುಪ್ಪ ತಿನ್ಸೋದು ಎಲ್ಲ ಮಾಡ್ತಿರ್ತಾರೆ. ಅದನ್ನ ಕೆಲಸದವ್ರಿಗೆ ಹೇಳಿರ್ತಾರೆ, ಈ ಹಸುಗಳಿಂದ ಹಾಲು ಬೆಣ್ಣೆ ಎಲ್ಲ ನನ್ ಮಗನ್ ಕೊಡ್ಬೇಕು ಅಂತ. ಆದ್ರೆ ಅವ್ರ ಅಮ್ಮನಿಗೆ ಅನುಮಾನ ಆಗುತ್ತೆ, ನನ್ ಮಗನಿಗೆ ಚೆನ್ನಾಗಿರೋದು ಸಿಗ್ತಾ ಇದೆಯೋ ಇಲ್ವೋ, ಹಾಲು ಕುಡಿಸ್ತಿದಾರೋ ಇಲ್ವೋ, ಬೆಣ್ಣೆ ಕುಡಿಸ್ತಾ ಇದಾರೋ, ತಿನ್ನಿಸ್ತಾ ಇದಾರೋ ಇಲ್ವೋ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರೇ ಅದನ್ನ ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು ಎಲ್ಲ ಮಾಡಕ್ ಶುರು ಮಾಡ್ತಾರೆ. ಯೂಶಲಿ ಎಲ್ಲರೂ ಏನ್ ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಿಮ್ಮ ಕೆಲಸಗಳನ್ನು ಶುರು ಮಾಡ್ಕೋಬೇಕು, ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೂರ್ಯ ಉದಯ ಆಗುವ 1.5 ಗಂಟೆ ಮುಂಚೆ. ಆ ಟೈಮಲ್ಲಿ ಎದ್ಬಿಟ್ಟು ನೀವು ದಿನನಿತ್ಯ ಕಾರ್ಯಗಳನ್ನು ಮಾಡಿ ದೇವರ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರ ತಾಯಿನೂ ಏನ್ ಮಾಡ್ತಿದ್ರು, ಆ ಟೈಮಲ್ಲಿ ಎದ್ಬಿಟ್ಟು ಅವ್ರ ದಿನನಿತ್ಯ ಕರ್ಮಗಳನ್ನು ಮಾಡಿ ದೇವರ ಪೂಜೆ ಮಾಡಿ ಹಾಲು ಕರ್ಕೊಂಡ್ ಬಂದು ಬೆಣ್ಣೆ ಕಡಿತಿದ್ರು. ಒಂದು ದಿವಸ ಹೀಗೆ ದಿನನಿತ್ಯ ಮಾಡುವಾಗ ಆ ಬೆಣ್ಣೆ ಕಡಿಬೇಕಾದ್ರೆ ಆ ಶಬ್ದಕ್ಕೆ ಅದೇ ಪಕ್ಕದಲ್ಲಿರೋ ಕೋಣೆಯಲ್ಲೇ ಕೃಷ್ಣ ಮಲಗಿರ್ತಾನೆ. ಆ ಶಬ್ದಕ್ಕೆ ಎದ್ದು ಬರ್ತಾನೆ, ಅಮ್ಮ ಏನ್ ಮಾಡ್ತಿದ್ದಾರೆ ಅಂತ. ಅವನಿಗೂ ಹಸು ಆಗಿರುತ್ತೆ. ಅದಕ್ಕೆ ಹಸು ಅಂದ್ರೆ ಅಳಕ್ ಶುರು ಮಾಡಿದಾಗ ಅವ್ರ ಅಮ್ಮ ಅಯ್ಯೋ ನನ್ ಮಗುಗೆ ಹಸು ಆಗಿದೆ ಅಂತ ಹಾಲು ಕುಡಿಸ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅವ್ರ ತಾಯಿ ಏನ್ ಮಾಡಿರ್ತಾರೆ ಅಂದ್ರೆ ಹಾಲು ಇಟ್ಟು ಬಂದಿರ್ತಾರೆ ಕಾಯಕ್ಕೆ. ಆ ಕಾಯಕ್ ಹಾಲು ಇಟ್ಟಿರೋದು ಹುಕ್ತಾ ಬರುತ್ತೆ. ಆ ಶಬ್ದಕ್ಕೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಈ ಕೃಷ್ಣ ಮಗುನ ನೆಲದ ಮೇಲೆ ಇಟ್ಬಿಟ್ಟು ಹಾಲು ಕುಡಿಯೋದು ನಿಲ್ಲಿಸ್ಬಿಟ್ಟು ನೆಲದ ಮೇಲೆ ಮಲಗಿಸಿ ಓಡೋಗ್ತಾರೆ ಹಾಲು ತೆಗಿಯಕ್ಕೆ. ಅವಾಗ ಕೃಷ್ಣನಿಗೆ ಕೋಪ ಬರುತ್ತೆ, ನನ್ನನ್ನ ಬಿಟ್ಬಿಟ್ಟು ನನ್ನ ತಾಯಿ ಬೇರೆ ಏನೋ ಕೆಲ್ಸಕ್ಕೆ ಹೋದ್ರಲ್ಲ ಅನ್ಬಿಟ್ಟು ಅಲ್ಲೇ ಇದ್ದ ಒಂದು ಕೋಲನ್ ತಗೊಂಡು ಆ ಮಡಕೆಯನ್ನ ಹೊಡಿತಾನೆ. ಅವಾಗೇನಾಗುತ್ತೆ, ಅದ್ರಲ್ಲಿ ಇದ್ದಿದ್ದ ಮೊಸರು ಬೆಣ್ಣೆ ಎಲ್ಲ ಅಲ್ಲಿ ಚೆಲ್ಬಿಡತ್ತೆ. ಈಗ ಅಮ್ಮ ಬಂದ್ರೆ ಅಮ್ಮ ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಇನ್ನೂ ಸಿಟ್ಟು ಹೋಗಿರಲ್ಲ. ಅದೇ ಒಂದ್ ಕೋಣೆಯಲ್ಲಿ ಅವ್ರ ಅಮ್ಮ ಶೇಖರಿಸ್ತಾ ಇರ್ತಾರೆ ಬೆಣ್ಣೆ ಕಡ್ದಿರೋದು, ತುಪ್ಪ ಅದೆಲ್ಲ. ಅವನೇನ್ ಮಾಡ್ತಾನೆ, ಆ ರೂಮಿಗೆ ಓಡೋಗಿ ಆ ಬೆಣ್ಣೆಗಳನ್ನೆಲ್ಲ ತಗೊಂಡು ಅವನ್ ಫ್ರೆಂಡ್ಸ್ಗಳನ್ನ ಎಲ್ಲಾರನ್ನು ಕರೀತಾನೆ. ಆ ಫ್ರೆಂಡ್ಸ್ಗಳು ಅವನ್ ಗೆಳೆಯರಾಗಿ ಮತ್ತೆ ಕೋತಿಗಳು ಅವನಿಗೆ ಗೆಳೆಯರಿರ್ತಾರೆ. ಎಲ್ಲರಿಗೂ ಕರೆದು ಬಿಟ್ಟು ನೀವು ತಿನ್ನಿ ಬೆಣ್ಣೆ ಅನ್ಬಿಟ್ಟು ಎಲ್ಲರಿಗೂ ತೆಗೆದು ಕೊಡ್ತಾನೆ. ಅವಾಗ ಅವ್ರ ಅಮ್ಮ ಬರ್ದ್ ನೋಡ್ತಾರೆ, ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಎಲ್ಲೋದ ಕೃಷ್ಣ ಅಂತ ಗಾಬರಿಯಾಗಿ ಹುಡ್ಕಕ್ ಶುರು ಮಾಡಿದ್ರೆ ಅವನ್ ಬೆಣ್ಣೆ ಮೇಲೆ ಕಾಲು ತುಳ್ಕೊಂಡು ಹೋಗಿರೋ ಹೆಜ್ಜೆ ಇರುತ್ತೆ. ನಾವ್ ಜನ್ಮಾಷ್ಟಮಿಯಲ್ಲಿ ನೋಡ್ತೀವಿ, ಅವ್ನ ಹೆಜ್ಜೆ ಗುರುತು ಎಲ್ಲ ಬರಿತೀವಿ ಇದೇ ಕಾರಣದಿಂದ. ಇದನ್ನ ಅವ್ನ ರೂಮಿಗೆ ಹೋಗಿರ್ತಾನಲ್ಲ, ಅಲ್ಲಿ ಹೆಜ್ಜೆ ನೋಡ್ಕೊಂಡು ದಾರಿ ಹುಡ್ಕೊಂಡು ಹೋದಾಗ ರೂಮ್ಗೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಫ್ರೆಂಡ್ಸ್ ಮತ್ತೆ ಕೋತಿಗಳಿಗೆ ಗೊತ್ತಾಗೋಗುತ್ತೆ ಅವ್ರಮ್ಮ ಬರ್ತಿರೋದು. ಅವ್ರೇನ್ ಮಾಡ್ತಾರೆ, ಸಿಗ್ನಲ್ ಕೊಡ್ತಾರೆ ಕೃಷ್ಣನಿಗೆ, ನಿಮ್ಮಮ್ಮ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಓಡೋಗ್ಬಿಡ್ತಾರೆ. ಸರಿ, ಓಡೋದ್ಮೇಲೆ ಇವನು ಇರ್ತಾನೆ. ಅವ್ರ ಅಮ್ಮ ಬಂದ ತಕ್ಷಣ ಅವನು ಅಮ್ಮನ ಕೈಗೆ ಸಿಕ್ಕಾಕೊಂಡ್ರೆ ಹೊಡಿತಾಳೆ ಅನ್ಬಿಟ್ಟು ಓಡೋಗ್ತಾನೆ. ಓಡೋದಾಗ ತುಂಬಾ ಸುತ್ತಾಡಿಸ್ತಾನೆ. ನಾವು ಕೃಷ್ಣನ್ನ ಹಿಡಿಯಕ್ ಆಗಲ್ಲ, ಎಲ್ಲರಿಗೂ ಗೊತ್ತಿರೋಂಗೆ. ಅವ್ನು ಎಷ್ಟೊತ್ತು ಸುತ್ತಾಡ್ಸಿದ್ಮೇಲೆ ಅವ್ರ ಅಮ್ಮ ಸುತ್ತೋದನ್ನ ನೋಡಿ ಅವನಿಗೆ ಬೇಜಾರಾಗಿ ಅಯ್ಯೋ ಪಾಪ ಅಮ್ಮನಿಗೆ ತೊಂದರೆ ಕೊಡಬಾರ್ದು ಅಂತ ತಾನೇ ಅವ್ರ ಅಮ್ಮನ ಕೈಗೆ ಸಿಕ್ಕಾಕೊಂಡ್ಮೇಲೆ ಅವ್ರ ಅಮ್ಮ ಬಂದು ಅಲ್ಲಿ ಕುಡುಗೋಲು ಇರುತ್ತೆ, ಅದು ಮಂತ್ಗೆ ಇರುತ್ತಲ್ಲ ಮಜ್ಜಿಗೆ ಕಡಿಯೋದು, ಅದನ್ನು ಸೇರಿಸಿ ಕಟ್ಟುತ್ತಾರೆ ಶಿಕ್ಷೆ ಕೊಡೋದಕ್ಕೆ ಅಂತ. ಆ ಕಟ್ಟದಿಕ್ ದಾರ ಈ 9 ಲಕ್ಷ ಹಸುನ್ ಕಟ್ಟಕ್ಕೆ ಏನ್ ಉಪಯೋಗಿಸ್ತಿದ್ರಲ್ಲ ಅದನ್ನ ತಗೊಂಡ್ಬರ್ತಾರೆ. ಅಷ್ಟು ತಂದ್ರು, 9 ಲಕ್ಷದ ಹಸು ದಾರ ತಂದ್ರು, ಇವನಿಗೆ ಒಂದ್ ಸುತ್ತು ಕಟ್ಟಕ್ ಆಗ್ತಿರಲ್ಲ, 2 ಬೆರಳಷ್ಟು ಕಮ್ಮಿ ಆಗ್ತಾ ಇರುತ್ತೆ. ತಾಯಿ ಇದೇನಿದು ಈ ತರ ಆಗ್ತಾ ಇದೆ, ನನ್ನ ಪುಟ್ಟ ಕೃಷ್ಣನ್ ಹೊಟ್ಟೆ ಇಷ್ಟು ದೊಡ್ಡದ ಅಂತ ಯೋಚಿಸ್ತಾರೆ. ಆಮೇಲೆ ಬೇಡ್ಕೊಂಡು ದೇವ್ರಿಗೆ ಬೇಡ್ಕೊಂಡಾಗ ಅವನಿಗೂ ಪಾಪ ಅನ್ಸ್ಬಿಟ್ಟು ಅಮ್ಮಂಗೆ ಇನ್ ತೊಂದರೆ ಕೊಡಬಾರ್ದು ಅಂತ ಹೇಳಿ ಕಟ್ಟಕ್ ಆಗೋ ಹಾಗೆ ತೆಳುಗ ಅಂದ್ರೆ ಹೊಟ್ಟೆ ಒಳಗ್ ಮಾಡ್ಕೊಳ್ಳೋದು ಆತರ ಮಾಡಿ ಕಟ್ಟಿಸ. ಅಂದ್ರೆ ನಾವು ದೇವ್ರನ್ನ ಹಿಡಿದು ಹಾಕಕ್ ಆಗೋದಿಲ್ಲ, ಅವನ ಆಶೀರ್ವಾದ ಇದ್ರೆ ಮಾತ್ರ
ನಾವ್ ಮಾಡಕ್ ಸಾಧ್ಯ. ಕೃಷ್ಣನ್ನ ಒಲಿಸ್ಕೊಳ್ಳಕ್ಕೆ ಕಷ್ಟ ಸ್ವಲ್ಪ. ಅದಕ್ಕೆ ಎರಡು ಇದಿರ್ಬೇಕು, ಒಂದು ನಮ್ಮ ಎಫರ್ಟ್, ಇನ್ನೊಂದು ಕೃಷ್ಣನ್ ಮೇಲೆ ಭಾರ ಹಾಕ್ಬೇಕು. ಅದೇ ಎರಡು ಬೆರಳು ಉಳಿಯೋದಲ್ವಾ, ಅದಕ್ಕೆ ಅದು. ಸೊ ಅದರಿಂದ ಕಟ್ ಹಾಕ್ತಾರೆ. ಇದು ಕತೆ ಆಕ್ಚುಲಿ. ಇದು ದೀಪಾವಳಿ ಟೈಮಲ್ಲೇ ಆಗಿರೋದು, ದೀಪಾವಳಿ ದಿವಸನೇ ಆಗಿರೋದು. ಆದ್ರಿಂದ ಕಾರ್ತಿಕ ಮಾಸ ಅಂದ್ರೆ ಶ್ರೇಷ್ಠ. ಅದೇ ಟೈಮಲ್ಲಿ ಈ ದೀಪ ಎಲ್ಲ ಹಚ್ಚುತ್ತಾರೆ. ಒಂದು ದೀಪ ಹಚ್ಚಿದ್ರೆ 100ರಷ್ಟು ಪುಣ್ಯ ಸಿಗತ್ತೆ ಅಂತ ಹೇಳಿ ಎಲ್ಲಾರನ್ನು ಕರೆದು ತುಪ್ಪದ ದೀಪ ಹಚ್ಚೋದಿದು. ಆಮೇಲೆ ದೀಪಾವಳಿ ದಿವಸ ಇವಾಗ ಕೃಷ್ಣ ಅವರು ಕಟ್ ಹಾಕಿರ್ತಾರಲ್ಲ, ತಪ್ಪಿಸ್ಕೊಳಕ್ ಹೋಗಕ್ಕೆ ಅಂತ ಓಡ್ ಹೋಗ್ತಾ ಇರ್ತಾರೆ. ಇಲ್ಲಿ ಒಂದ್ ಕತೆ ಇದೆ. ಕುಬೇರನ ಮಕ್ಳಿರ್ತಾರೆ. ಕುಬೇರನ ಮಕ್ಳು ಇಬ್ರು ಯಾರು ಇರ್ತಾರೆ, ಅವರು ತುಂಬಾ ಕೆಟ್ಟವ್ರು ಇರ್ತಾರೆ, ಅಂದ್ರೆ ಹಾಳಾಗ್ಬಿಟ್ಟಿರ್ತಾರೆ ಅವೆರಡು ಮಕ್ಳು. ಸೊ ಈ ದೇವಕನ್ಯರು ನದಿ ಕೆರೆ ಹತ್ರ ಸ್ನಾನ ಮಾಡ್ಬೇಕಾದ್ರೆ ನಗ್ನವಾಗಿ ಸ್ನಾನ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಾರದ ಬರ್ತಾರೆ. ನಾರದ ಬಂದ ತಕ್ಷಣ ಅವರೆಲ್ಲ ಬಟ್ಟೆ ಹಾಕೊಂಡು ಓಡೋಗ್ಬಿಡ್ತಾರೆ. ಆದ್ರೆ ಈ ಇಬ್ರು ಮಕ್ಳು ಮಾತ್ರ ಕುಡ್ಕೊಂಡು ಅಲ್ಲೇ ಎಚ್ಚರ ಇಲ್ದಿರ, ಮೈ ಮೇಲೆ ಎಚ್ಚರ ಇಲ್ದಿರ ಅಲ್ಲೇ ಮಲಗಿರ್ತಾರೆ. ಸೊ ನಾರದ ಬಂದಾಗ ಇವರಿಬ್ರು ಹೀಗಿರೋದ್ ನೋಡ್ಬಿಟ್ಟು ಅವ್ರಿಗೆ ಸಿಟ್ಟು ಬಂದು ಅವರು ಶಾಪ ಕೊಡ್ತಾರೆ. ಯಾರು ಮೈ ಮೇಲೆ ಸರಿಯಾಗಿ ಬಟ್ಟೆ ಎಲ್ಲ ಹಾಕೊಂಡಿರೋದಿಲ್ವೋ ಅವರು ಮರವಾಗ್ಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಆಮೇಲೆ ಅವ್ರು ಬೇಡ್ಕೊಂಡಾಗ ಅವ್ರಿಗೊಂದು ವರ ಕೊಡ್ತಾರೆ. ಅಂದ್ರೆ ನಾವು ಈ ಶಾಪದಿಂದ ಹೇಗೆ ಮುಕ್ತ ಆಗ್ಬೇಕು ಅನ್ನೋದಕ್ಕೆ ಒಂದು ವರ ಕೊಡ್ತಾರೆ. ನೀವಿಬ್ರು ಮರನು ನೀವು ಕೃಷ್ಣನ ಮನೆಯಲ್ಲಿ ನಂದನ ಮನೆ ಒಳಗೆ ಇರ್ಬೇಕು. ಮನೆ ಮುಂದೆ ಮರವಾಗಿರ್ತಾರೆ. ಸೊ ಅಲ್ಲಿ ನಿಮಗೆ ಕೃಷ್ಣ ಬಂದ್ಬಿಟ್ಟು ನಿಮಗೆ ಶಾಪ ವಿಮೋಚನೆ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ಕೃಷ್ಣ ಇದೇನು ಕಟ್ಟಿರ್ತಾರಲ್ಲ ಮಂತ್ಕೆಯಲ್ಲಿ, ಆ ಮಂತ್ಕೆ ತಗೊಂಡೆ ಆ ಎರಡು ಮರದ ಮಧ್ಯ ಓಡೋದಾಗ ಅದೆರಡು ಮರ ಸೀಳುತ್ತೆ. ಸೀಳುತ್ತೆ ಅಂದ್ರೆ ಎರಡು ಮರನು ಬೇರಿಂದ ಬಿದ್ದ್ಬಿಡುತ್ತೆ. ಸೊ ಎರಡು ಮರ ಬಿದ್ದ ತಕ್ಷಣ ಅದಕ್ಕೆ ಶಾಪ ವಿಮೋಚನೆ ಆಗುತ್ತೆ. ಇದೆಲ್ಲ ಅವರಿಬ್ರು ಮರ ಬಿದ್ದಾಗ ಇಬ್ರು ಎದ್ದು ಬರ್ತಾರೆ. ಇಬ್ರು ಹುಡುಗರು ಎದ್ದು ಬಂದು ಅವ್ರ ಶಾಪ ವಿಮೋಚನೆ ಆಗಿ ಅವರು ಮತ್ತೆ ಇದು ಏನು ಪೂಜೆ ಪುನಸ್ಕಾರ ಎಲ್ಲ ಮತ್ತೆ ಶುರು ಮಾಡ್ತಾರೆ. ಎಲ್ಲ ಶುರು ಆಗುತ್ತೆ, ಒಳ್ಳೆಯವರಾಗ್ತಾರೆ. ಸೊ ದೀಪಾವಳಿಯಲ್ಲಿ ದೀಪದ ವಿಶೇಷ ಅಂದ್ರೆ ಒಂದು ದೀಪ ಹಚ್ಚಿದ್ರೆ 100ರಷ್ಟು ಪುಣ್ಯ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಇದು ದಾಮೋದರ ಪೂಜೆಯನ್ನು ಆಚರಿಸ್ತಾರೆ. ಒಂದು ಜಪ ಮಾಡಿದ್ರು ಅಷ್ಟೇ, ಏನ್ ಮಾಡಿದ್ರು 100ರಷ್ಟು ಪುಣ್ಯ ಬರುತ್ತೆ ಅಂತ.